ರಾಮಾಂಜನೇಯ ಶೆಟ್ಟಿ ಅಂತಂದು 24 ವರ್ಷ ರನ್ನಿಂಗ್. ಈಗ ನಾನು ಹೋಟ್ಲ ಸ್ಟಾರ್ಟ್ ಮಾಡಿದಾಗ 10 ರೂಪಾಯಿ 4 ಇಡ್ಲಿ ಇತ್ತು. ಈಗ 7 ರೂಪಾಯಿ ಒಂದು ಇಡ್ಲಿ ಆಗಿದೆ. ಅಂದಾಜು ಒಂದು 15ರಿಂದ 20 kg ಪಲಾವ್ ಹೋಗುತ್ತೆ. ಒಂದು 5 kg 7 kg ಚಿತ್ರಾನ್ನ ಹೋಗುತ್ತೆ. ಇಡ್ಲಿ ವಡ ಸಿಗುತ್ತೆ, ಪೂರಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಪಲಾವ್ ಸಿಗುತ್ತೆ. ಮಿರ್ಚಿ ಏನಂದ್ರೆ ನಮ್ದು B5 ಕಡ್ಲಿಬೇಳೆ ಅಂತ ತರಿಸ್ತೀನಿ. ಪ್ಯೂರ್ ಬಜಾರ್ ರೇಟ್ಗಿಂತ 2 ರೂಪಾಯಿ ಜಾಸ್ತಿ ಅದು ಕಡ್ಲಿಬೇಳೆ. ನೋಡಿ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇಬ್ರು ಮಕ್ಕಳು ಈ ಹೋಟೆಲ್ಗೆ ನಡೆಸ್ಕೊಂತ ಹೋಗ್ತಾ ಇರೋದು. ಅಪ್ಪಾಜಿ ಜೊತೆ ಅವ್ರನ್ನ ಹೆಲ್ಪ್ ಮಾಡ್ಕೊಂತ. ಅವ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು ಆಗ್ಬೇಕಲ್ಲ, ಅವ್ರದ್ದು ಬಂಡಿ ಕಾಲಿತ್ತು ಎಕ್ಸ್ಟ್ರಾ ತಳ್ಳಗಾಡಿ, ಅದು ತಗೊಂಬಂದು ಇಲ್ಲಿ ನಾನು ಓಪನ್ ಮಾಡ್ಕೊಂಡೆ. ಇಟ್ಟು ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಮರಮನಹಳ್ಳಿಗೆ ಹತ್ರ ಬಂದಿದ್ದೀನಿ. ಬಸ್ ಸ್ಟ್ಯಾಂಡ್ ಇಂದ ಹತ್ರದಲ್ಲಿರುವಂತ ಒಂದು ಸಾಯಿ ಹೋಟೆಲ್ ಅಂತ ಹೇಳಿ, ಇದನ್ನ ಪೃಥ್ವಿ ಹೋಟೆಲ್ ಅಂತ ಕೂಡ ಫೇಮಸ್ ಇಲ್ಲಿ ನಮ್ಮ ಮರಮನಹಳ್ಳಿಯಲ್ಲಿ. ಇವತ್ತು ನಾನು ಅನೂಪ್ ಅಣ್ಣ ಅವ್ರ ಹತ್ರ ಮಾತಾಡ್ತೀನಿ ನಿಮಗೆ. ಬನ್ನಿ, ಈ ಹೋಟೆಲ್ ಯಾವಾಗ ಶುರು ಮಾಡಿದ್ರು? ರಾತ್ರಿ 11 ಗಂಟೆವರೆಗೂ ಈ ಹೋಟೆಲ್ ನಡೀತೈತಿ. ಎಷ್ಟು ಜನ ಬಂದು ಊಟ ಮಾಡ್ತಾರೆ, ಬೆಳಗ್ಗೆ ಏನು ಟೈಮಿಂಗು, ಇನ್ನೆಲ್ಲ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಅವರೆಲ್ಲ ಹೇಳ್ತಾರೆ. ನಿಮಗೂ ತಿಳಿಸ್ತೀನಿ ಬನ್ನಿ. ಅಣ್ಣ, ಈ ಹೋಟೆಲ್ಗೆ ಎಷ್ಟು ವರ್ಷ? 24 ರನ್ನಿಂಗ್ ಆಯ್ತು. 24 ವರ್ಷ ಆಯ್ತು. 24 ವರ್ಷ ಆಯ್ತು. ಅಪ್ಪಾಜಿ ಶುರು ಮಾಡಿದ್ದು ಇದೇ ಪ್ಲೇಸ್ ಅಲ್ಲಿ. ಬಿಲ್ಡಿಂಗ್ ಹಾಕಿನ ಮುಂಚೆ ಫುಟ್ಪಾತ್ ಇತ್ತು. ಇವಾಗ ಬಿಲ್ಡಿಂಗ್ ಆದ್ಮೇಲೆ ಕಾಂಪ್ಲೆಕ್ಸ್ ಅಲ್ಲಿ ರೂಮ್ ತಗೊಂಡು ಮಾಡ್ತಾ ಇದ್ವಿ. ಮೊದಲು ಡಿಗ್ರಿ ಮಾಡ್ತಾ ಇದ್ರಿ? ಡಿಗ್ರಿ ಮುಗೀತು, ಜಾಬಿಗೆ ಹೋಗಿಲ್ಲ. ಇದೇ ಕಂಟಿನ್ಯೂ ಹೆಲ್ಪ್ ಮಾಡಬೇಕು, ಇದರಲ್ಲೇ ಏನೋ ದೊಡ್ಡದಾಗಿ ಮಾಡ್ಬೇಕಂತ ಇದರಲ್ಲೇ ಕಂಟಿನ್ಯೂ ಮಾಡ್ತೀವಿ. ಸರ್, ನಿಮಗೆ ವಡ ಏನು ಕಟ್ಲ? ಅಪ್ಪಾಜಿ ನಿಮ್ಮ ಹೆಸರು? ರಾಮಾಂಜನೇಯ ಶೆಟ್ಟಿ ಅಂತಂದು. ಟೇಸ್ಟ್ ಸೇಮ್ ಇದೆ. ಸ್ವಲ್ಪ ಅವಾಗ ನಾನು ಹೋಟ್ಲ ಸ್ಟಾರ್ಟ್ ಮಾಡಿದಾಗ 10 ರೂಪಾಯಿ 4 ಇಡ್ಲಿ ಇತ್ತು. ಈಗ 7 ರೂಪಾಯಿ ಒಂದು ಇಡ್ಲಿ ಆಗಿದೆ. ಇವಾಗ ನೋಡಿ, ಅಂಕಲ್ PUC ಓದಿದಾರಂತೆ. PU ಮಾಡ್ಬಿಟ್ಟು ನೀವು ಹೋಟೆಲ್ ಮಾಡ್ಬೇಕಂತ ಅನ್ಕೊಂಡ್ರಿ? ಅಂದ್ರೆ ಅವಾಗ ನಾವು ಮೊದಲು ಇದಕ್ಕೆ ನಾನು ಮಾಡೋದಕ್ಕಿಂತ ಮುಂಚೆ ನಮ್ದು ತಿಂಡಿ ಅಂಗಡಿ ಇತ್ತು, ಖಾರ ಮಂಡಕ್ಕಿ ಸ್ವೀಟ್ ಸ್ಟಾಲ್ ಇತ್ತು. ಅವಾಗ ಬರ್ತಾ ನಮ್ಮ ಅಪ್ಪಾಜಿ ಸ್ವಲ್ಪ ಅವರು ಏಜ್ ಆಯ್ತು, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಡಾಕ್ಟ್ರು ಇಲ್ಲರೇ ನೀವು ಸ್ಟಾಪ್ ಮಾಡಿಬಿಡ್ರಿ, ನಿಮ್ಮ ಮಕ್ಕಳು ಮುಂದುವರಿಸ್ತಾರೆ, ನೀವು ಮ್ಯಾನೇಜ್ಮೆಂಟ್ ತೊಗೊಂಡ್ರಿ ಅಂತ ಅಂದರು. ಅವಾಗ ಆಯ್ತು. ಅದಾದ್ಮೇಲೆ ಮತ್ತೆ ನಾನು ಸಪ್ರೇಟ್ ಮಾಡ್ಕೊಂಡು ನಾನು ಈ ಕಡೆ ಮಾಡ್ಕೊಂಡು ಈಗ 24 ವರ್ಷ ಫುಲ್ ಆಗಿ ಬಂದಿದೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇಬ್ರು ಮಕ್ಕಳಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸರ್. ನೋಡಿ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇಬ್ರು ಮಕ್ಕಳು ಈ ಹೋಟೆಲ್ಗೆ ನಡೆಸ್ಕೊಂತ ಹೋಗ್ತಾ ಇರೋದು. ಅಪ್ಪಾಜಿ ಜೊತೆ ಅವ್ರನ್ನ ಹೆಲ್ಪ್ ಮಾಡ್ಕೊಂತ ಇದು ಇಲ್ಲಿವರೆಗೂ ಬಂದಿದೆ. ಅಂಕಲ್, ಇವಾಗ ಟೈಮಿಂಗ್ ಹೇಳ್ಬಿಡ್ರಿ. ಬೆಳಗ್ಗೆ ಯಾವಾಗ ಶುರು ಮಾಡ್ತೀರಿ? ಯಾವಾಗ ನಮ್ಗೆ ಏನು ಸಿಗುತ್ತೆ? ನಮ್ದು ನಿಮ್ಮ ಕೈಯಲ್ಲಿ ಟಿಫಿನ್ ಬೇಕಾದ್ರೆ 9:45 ಬೆಳಿಗ್ಗೆ. ಅಲ್ಲಿಂದ 9:45 ಟಿಫಿನ್ ರೆಡಿ ಆಗಿರುತ್ತೆ. ಇಡ್ಲಿ ವಡ ಸಿಗುತ್ತೆ, ಇಡ್ಲಿ ಅಲಸಂದಿ ವಡ, ಒಗ್ಗರಣೆ ಮಿರ್ಚಿ, ಆಮೇಲೆ ಪೂರಿ ಇರುತ್ತೆ, ರೈಸ್ ಐಟಮ್ ಪಲಾವ್ ಇರುತ್ತೆ, ಚಿತ್ರಾನ್ನ ಇರುತ್ತೆ. ಸ್ವಲ್ಪ ಬಿಸಿಲುಗಾಲದಲ್ಲಿ ಮೊಸರನ್ನ ಮಾಡಿರ್ತೀವಿ. ಅಂದ್ರೆ ಅದು 11:30 ಮೊಸರನ್ನ ಸ್ಟಾರ್ಟ್. 11:30 ಮೊಸರನ್ನ? ಹ್ಞೂ ಸರ್. 9:00 ಶುರು ಮಾಡಿದ್ದು ರಾತ್ರಿವರೆಗೂ? ರಾತ್ರಿ 10:30 11. ನಾನು ಬೆಳಿಗ್ಗೆ ಬಂದು ಓಪನ್ ಮಾಡ್ತೇನೆ. 11:30 ನನ್ನ ಮಗ ಬರ್ತಾನೆ. ಅವನು 4 ಗಂಟೆವರೆಗೆ ಇರ್ತಾನೆ. ನಾನು ಅಷ್ಟೇ ರೆಸ್ಟಿಗೆ ಹೋಗ್ಬಿಡ್ತೇನೆ. ರೆಸ್ಟ್ ಹೋಗಿ ಮನೆಗೆ ಊಟ ಮಾಡ್ಕೊಂಡು ಸ್ನಾನ ಮಾಡಿ ಮತ್ತೆ 4 ಗಂಟೆ ಬರ್ತೀನಿ. 4 ಗಂಟೆ ಬಂದು ಮತ್ತೆ 7 ಗಂಟೆವರೆಗೂ ನಂದೇ ಡ್ಯೂಟಿ ಇರುತ್ತೆ. ಆಮೇಲೆ ಇವರು 7:00ವರೆಗೆ ಇಬ್ಬರು ಮಕ್ಕಳು ಬರ್ತಾರೆ. ಇಬ್ಬರು ಮಕ್ಕಳು ಬಂದ್ರೆ 10:30ವರೆಗೆ ನಾನು ಇರ್ತೀನಿ. ಅವ್ರ ಜೊತೆ 3 ಕಮೆಂಟ್. ಮೊದಲು ಇದಕ್ಕೆ ನಾನು ಮಾಡೋದಕ್ಕಿಂತ ಮುಂಚೆ ನಮ್ಮದು ತಿಂಡಿ ಅಂಗಡಿ ಇತ್ತು, ಖಾರ ಮಂಡಕ್ಕಿ ಸ್ವೀಟ್ ಸ್ಟಾಲ್ ಇತ್ತು. ಅವಾಗ ಬರ್ತಾ ನಮ್ಮ ಅಪ್ಪಾಜಿ ಸ್ವಲ್ಪ ಅವರು ಏಜ್ ಆಯಿತು, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಡಾಕ್ಟ್ರು ಇಲ್ಲರೇ ನೀವು ಸ್ಟಾಪ್ ಮಾಡಿಬಿಡ್ರಿ, ನಿಮ್ಮ ಮಕ್ಕಳು ಮುಂದುವರಿಸ್ತಾರೆ, ನೀವು ಮ್ಯಾನೇಜ್ಮೆಂಟ್ ತೊಗೊಂಡ್ರಿ ಅಂತ ಅಂದರು. ಅವಾಗ ಆಯಿತು. ಅದಾದಮೇಲೆ ಮತ್ತೆ ನಾನು ಸಪ್ರೇಟ್ ಮಾಡ್ಕೊಂಡು ನಾನು ಈ ಕಡೆ ಮಾಡ್ಕೊಂಡು ಈಗ 24 ವರ್ಷ ಫುಲ್ ಆಗಿ ಬಂದಿದೆ. ನೋಡಿ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇಬ್ರು ಮಕ್ಕಳು ಈ ಹೋಟೆಲ್ಗೆ ನಡೆಸ್ಕೊಂತ ಹೋಗ್ತಾ ಇರೋದು. ಅಪ್ಪಾಜಿ ಜೊತೆ ಅವ್ರನ್ನ ಹೆಲ್ಪ್ ಮಾಡ್ಕೊಂತ. ಅಂಕಲ್, ಇವಾಗ ಟೈಮಿಂಗ್ ಹೇಳ್ಬಿಡ್ರಿ. ಬೆಳಗ್ಗೆ ಯಾವಾಗ ಶುರು ಮಾಡ್ತೀರಿ? ಯಾವಾಗ ನಮ್ಗೆ ಏನು ಸಿಗುತ್ತೆ? ನಮ್ದು ನಿಮ್ಮ ಕೈಯಲ್ಲಿ ಟಿಫಿನ್ ಬೇಕಾದ್ರೆ 9:45 ಬೆಳಿಗ್ಗೆ. ಅಲ್ಲಿಂದ 9:30 ಟಿಫಿನ್ ರೆಡಿ ಆಗಿರುತ್ತೆ. ಇಡ್ಲಿ ಅಲಸಂದಿ ವಡ, ಒಗ್ಗರಣೆ ಮಿರ್ಚಿ, ಆಮೇಲೆ ಪೂರಿ ಇರುತ್ತೆ, ರೈಸ್ ಐಟಮ್ ಪಲಾವ್ ಇರುತ್ತೆ, ಚಿತ್ರಾನ್ನ ಇರುತ್ತೆ. ಸ್ವಲ್ಪ ಬಿಸಿಲುಗಾಲದಲ್ಲಿ ಮೊಸರನ್ನ ಮಾಡಿರ್ತೀವಿ. ಅಂದ್ರೆ ಅದು 11:30 ಮೊಸರನ್ನ ಸ್ಟಾರ್ಟ್. ಮಿರ್ಚಿ ಏನಂದ್ರೆ ನಮ್ದು B5 ಕಡ್ಲಿಬೇಳೆ ಅಂತ ತರಿಸ್ತೀನಿ. ಪ್ಯೂರ್ ಬಜಾರ್ ರೇಟ್ಗಿಂತ 2 ರೂಪಾಯಿ ಜಾಸ್ತಿ ಅದು ಕಡ್ಲಿಬೇಳೆ. ಅದು ತಂದು ಡ್ರೈ ಮಾಡಿ ಇಟ್ಟು ಜಲ್ದಿ ಹಿಡ್ಕೊಂಡು ಮಿರ್ಚಿ ಹಾಕ್ತೀನಿ. ಅಂದ್ರೆ ಡೈಲಿ ಫ್ರೆಶ್ ಎಣ್ಣೆ. ಅದು 1 kg, ಅರ್ಧ kg, 2 kg ಉಳಿದ್ರು ಮನೆಗೆ ಬಂದು ಮನೆಗೆ ಉಪಯೋಗಿಸ್ತೀನಿ. ದಿನ ಫ್ರೆಶ್ ಎಣ್ಣೆ ಹಾಕಿ ದಿನ ಮಾಡ್ತೀನಿ. ಪ್ರೊಟೆಕ್ಟಿಂಗ್ ಮಾಡ್ತೀನಿ. ಅಂದ್ರೆ ಒಂದೊಂದ್ಸಲ ಹಸಿಮೆಣಸೆ ತೆಳ್ಳ ಬರುತ್ತೆ, ದಪ್ಪ ಬರುತ್ತೆ, ಒಂದೊಂದ್ಸಲ ಜವರಿಕಾಯಿ ಬರುತ್ತೆ, ಸಪ್ಪನಕಾಯಿ, ಖಾರಕಾಯಿ, ಅದ್ರ ಮೇಲೆ ನೋಡ್ಕೊಂಡು ನಾವು ಮಿರ್ಚಿ ಎಳಿತೀವಿ. ಅದಕ್ಕೆ ಅಂದರೆ ಮರಮನಹಳ್ಳಿಗೆ ಫಸ್ಟ್ ನೀವು ಅಪ್ಪಾಜಿಯವರಿಂದ ಬಂದಿದ್ರಾ ಅಥವಾ ಹೇಗೆ? ಹೌದಾ, ಫಸ್ಟ್ ಅಪ್ಪಾಜಿನೇ. ಹೌದು. ಅಂದರೆ ನಮ್ಮ ಅಪ್ಪಾಜಿ ಅವರು ಇದ್ದಾಗ ಮೊದಲು ಖಾರ ಮಂಡಿಗೆ ಜಡಿಯಪ್ಪ ಅಂಗಡಿ ಅಂದ್ರೆ ಫೇಮಸ್. ಇಲ್ಲಿ ಸುತ್ತಮುತ್ತಲು ಈಗ 33 ಹಳ್ಳಿಗೆ ಜಡಿಯಪ್ಪ ಅಂತಂದು ನಮ್ಮ ತಂದೆ ಹೆಸರು ಅವರು. ಅದಕ್ಕಿಂತ ಮುಂಚೆ ನಮ್ಮ ತಾತ ಇದ್ದು ಹೋಟ್ಲ್ ಹನುಮಂತಪ್ಪ ಅಂತ ನಾಣಿಕೇರಿ. ಅವರು ನಾಣಿಕೇರಿ ಬಿಟ್ಟು ಇಲ್ಲಿ ಬಂದಾಗ ಅವರು ಇಲ್ಲಿ ಮಾಡಿ ಆಮೇಲೆ ತದನಂತರ ನಮ್ಮ ಚಿಕ್ಕಪ್ಪ ಹೊಸಪೇಟೆ ಸಾಯಿ ಟಿಫಿನ್ಸ್ ಇದೆ, ಅವ್ರ ತಂದೆಯರಿದ್ದರು ವೆಂಕಟೇಶಪ್ಪ ಅಂತಂದು. ಅವರೆಲ್ಲ ಕಮೆಂಟ್ ಮಾಡ್ಕೊಂಡು ಆಮೇಲೆ ನಮ್ಮ ತಂದೆ ಸಪ್ರೇಟ್ ಮಾಡ್ಕೊಂಡಾಗ ನಾವು ಅವ್ರ ಜೊತೆ ಕೈ ಕಲ್ತೀವಿ. ಹೊಸಪೇಟೆ ಹಿಂಗೋದ್ರೆ ಹೊಸಪೇಟೆ ಬರುತ್ತೆ, ಹಿಂಗೋದ್ರೆ ಅಗ್ರಿ ಬನ್ಮಳ್ಳಿ ಬರುತ್ತೆ. ಮಿಡಲ್ ಇರೋದು ಇದು ಸಾಯಿ ತಲಾಬ್ ಆಪೋಸಿಟ್ ಇರೋದು. ಇಲ್ಲಿ ತೇರು ಕೂಡ ತುಂಬಾ ಚೆನ್ನಾಗಿ ಜಾತ್ರೆ ಎಲ್ಲ ಆಗುತ್ತೆ ಅಂತ ಅದ್ರಿ. ಲಾಸ್ಟ್ ಟೈಮ್ 2 ಹೊಸ ತೇರು ಆಗಿದೆ. ಒಂದು 2 ಜೋಡಿ ತೇರು. ಅದು ಮೊದಲಿದ್ದ ಅಲ್ಲಿ ಪೂರ್ವ ನಾಣಿಕೆರೆ ಮುಳುಗಡೆ ಆದ್ಮ್ಯಾಗ 2 ತೇರು ತಂದಿಲ್ರಿ. ಒಂದು ಲಕ್ಷ್ಮೀನಾರಾಯಣ, ಒಂದು ಶ್ರೀದೇವಿ ಭೂದೇವಿ ನಾರಾಯಣ ಅಂತಂದು
ಒಂದು ಆಂಜನೇಯ ಲಕ್ಷ್ಮೀದೇವಿ ಶ್ರೀದೇವಿ ಬೂದನಾಳ್ ಅಂತ 2 ತೇರು ಇದಾವೆ ಅಲ್ಲಿ. ಈ ರೀಸೆಂಟ್ಲಿ ಮೊನ್ನೆ ಹೊಸಪೇಟೆ ಶಾಸಕರು ತಮ್ಮ ಜಯರಾಜ್ ಸಿಂಗ್ ಅವರು ಸೇರಿ 2 ತೇರು ಮಾಡಿಸಿದ್ದಾರೆ ಹೊಸವು. ಅಂದಾಜು ಒಂದು 5ರಿಂದ 7 ಕೋಟಿ ರೂಪಾಯಿ ಖರ್ಚು ಮಾಡಿ. ಮರೇಮನಹಳ್ಳಿಯಲ್ಲಿ ನೆಕ್ಸ್ಟ್ ಇಯರ್ ಜಾತ್ರೆ ಆಗುತ್ತಲ್ಲ, ಅವಾಗ ಬಂದು ಶೂಟ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಈ ಹೋಟೆಲ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ತಗೊಳ್ಳೋಣ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆಗೆ ಕಂಟಿನ್ಯೂ ಎಲ್ಲ ಐಟಮ್ ರನ್ನಿಂಗ್ ಇರುತ್ತೆ. ಹೌದು, ಇಡ್ಲಿ ವಡ ಸಿಗುತ್ತೆ, ಪೂರಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಪಲಾವ್ ಸಿಗುತ್ತೆ, ಮೊಸರನ್ನ. ಇಲ್ಲಿ ಈ ರಾತ್ರಿ ಟೈಮಲ್ಲಿ ಕೂಡ ಪಡ್ಡು ಮಾಡ್ತಾ ಇದ್ರು. ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದ ಎಂಡಿಂಗ್ ಆಗೋರು ಎಲ್ಲ ಐಟಮ್ ರನ್ನಿಂಗ್ ಇರುತ್ತೆ. ಖಾಲಿ ಆದಂಗೆಲ್ಲ ಹಂಗೆ ಮಾಡ್ತಾನೆ ಇರ್ತೀವಿ. ಹೌದು, ಅಂದಾಜು ಒಂದು 15ರಿಂದ 20 ಕೆಜಿ ಪಲಾವ್ ಹೋಗುತ್ತೆ. ಒಂದು 15ರಿಂದ 20 ಕೆಜಿ, ಒಂದು 5 ಕೆಜಿಲಿದ್ದು 7 ಕೆಜಿ ಚಿತ್ರಾನ್ನ ಹೋಗುತ್ತೆ. ಓ, ಚಿತ್ರಾನ್ನ ಕೂಡ ಮಾಡ್ತೀರಿ? ಚಿತ್ರಾನ್ನ, ಪಲಾವ್, ಇದು ರೈಸ್ ಐಟಮ್ ಅಣ್ಣ. ಬೇಸಿಗೆ ಬಂದಾಗ ಮೊಸರನ್ನ ಟ್ರೈ ಮಾಡೋಣ ಇಲ್ಲಿ. ಇವಾಗ ಸದ್ಯಕ್ಕೆ ನಾನು ಪಲಾವ್ ಟ್ರೈ ಮಾಡಿದ್ದೀನಿ. ಪಲಾವ್ ಇಲ್ಲಿ ಕ್ಲಿಪ್ ನೀವು ನೋಡ್ತಾ ಇರ್ಬೋದು. ಪಲಾವ್ ತಿಂತಾ ಇದ್ದೀನಿ. ನಾನು ಹಂಗೆ ತಿಂತಾ ಇರಬೇಕಾದ್ರೆ ಅಣ್ಣ ನಂಗೆ ಮಾತಾಡಿದ್ರು. ಹಂಗೆ ಇಡ್ಲಿ ಪಡ್ಡು ಕೂಡ ನಾನು ಟ್ರೈ ಮಾಡಿದೆ, ಇಲ್ಲಿ ಚೆನ್ನಾಗಿದೆ. ಅಣ್ಣ, ವಡೆ ಬಗ್ಗೆ? ನಮ್ಮ ಹತ್ರ ಅಲಸಂದಿ ವಡೆ ಸಿಗುತ್ತೆ, ಎಲ್ಲ ಕಡೆಗೆ ಉದ್ದ ವಡೆ ಸಿಗುತ್ತೆ. ನಮ್ಮ ಹತ್ರ ಅಲಸಂದಿ ವಡೆ ಸಿಗುತ್ತೆ. ಹೌದು, ಮಂಡಕ್ಕಿ ಒಗ್ಗರಣೆ, ಇಡ್ಲಿ, ಪಲಾವು, ಪೂರಿ, ಪಡ್ಡು, 7 ಐಟಮ್ ಸಿಗುತ್ತೆ. ಇದು ಚಿಕ್ಕ ಸಣ್ಣದ ಅಂತರ ಅಂಗಡಿ ಥರ ಕಾಣುತ್ತೆ, ಬಟ್ ಹಂಗಿಲ್ಲ, ಇಲ್ಲಿ ಎಲ್ಲ ಥರ ಐಟಮ್ ಸಿಗುತ್ತೆ. ಇವ್ರು ಮಿರ್ಚಿ ಡಾಕ್ಟ್ರ. 9 ರಾತ್ರಿ 10 ಆ ಥರ 10 ತನಕ ಮಿರ್ಚಿ ವಡ ಪೂರಿ. ಬೆಳಿಗ್ಗೆ 9 ಡ್ಯೂಟಿಗೆ ಇರಿದ್ರೆ ಎಣ್ಣೆಲಿ ಆಟ ಆಡ್ತಾರೆ ಅವರು. ಇವಾಗ ಒಂದು 5 ಮಿನಿಟ್ಸ್ ಇವಾಗ ನಮ್ಮ ಈ ಕಸ್ಟಮರ್ಸ್ ಬಂದಿರ್ತಾರಲ್ಲ, ಊಟ ಮಾಡ್ತಾರಲ್ಲ, ಅವರು ಏನು ರಿವ್ಯೂ ಅಂತ ನೋಡ್ಕೊಂಬಿಡೋಣ. ಫಸ್ಟ್ ಇಷ್ಟೊತ್ತವರೆಗೂ ಕ್ಯಾಮ್ರಾನ ಇಟ್ಕೊಂಡ್ರು. ಅಣ್ಣ, ನಿಮ್ಮ ಹೆಸರು? ಬಾರಿ ಮಾಮ್ರಿ. ನಾವೊಂದು 6-7 ವರ್ಷ ಆತ್ರಿ. ನಾವು ವಡೆ ತಗೊಂಡಿದ್ವಿ, ವಡೆ ಚಟ್ನಿ ಪಾರ್ಸಲ್ ಮನೆಗೆ. ಹಾಂ, ನೈಟ್ ಹಾಂ ವಡೆ ತಿಂದು ಮನೆಯಲ್ಲಿ ಭಾರಿ ಇಷ್ಟ ಇವರು ಹೋಟ್ಲದಂದ್ರೆ. ಇಲ್ಲಿ ನೋಡಿ, ಕೊತ್ತ ಅಂತ ಎಣ್ಣೆಯಲ್ಲಿ ಮಿರ್ಚಿ ಆಗ್ತಾ ಇದೆ. ಇವಾಗ ಮೆಣಸಿನ್ಕಾಯಿ ಎಷ್ಟು ಕೆಜಿ ಆಗ್ಬೋದು ದಿನಕ್ಕೆ ಅಂತ ಹೇಳಿ ಅಂದಾಜು? ಸರ್, ದಿನ ಒಂದು 10ರಿಂದ 15 ಕೆಜಿ ಕಡಲೆ ಹಿಟ್ಟಿನ ಮಿರ್ಚಿ ಹಾಕ್ತಾಯಿದ್ದೀವಿ ನಾವು. ಆಮೇಲೆ 8ರಿಂದ 10 ಕೆಜಿ ಅಲಸಂದಿ ವಡ, 8ರಿಂದ 10 ಕೆಜಿ ಪೂರಿ, ಒಂದು 3 ಕೆಜಿ ಬೆಳೆದು ಇಡ್ಲಿ ಹಿಟ್ಟು, 3 ಕೆಜಿ ಬೇಳೆ, ಅದಕ್ಕೆ 12 ಕೆಜಿ ರವೆ, ಆಮೇಲೆ ಒಂದು 40ರಿಂದ 50 ಸೇರು ಪುರಿದು ಮಂಡಕ್ಕಿ ಒಗ್ಗರಣೆ, ಆಮೇಲೆ ಜೊತೆಗೆ ಸ್ವಲ್ಪ ಪಲಾವ್ ಇರುತ್ತೆ, ಚಿತ್ರಾನ್ನ ಇರುತ್ತೆ. ದಿನ 1.5-2 ಕೆಜಿ ಮೊಸರನ್ನ, 2 ಕೆಜಿ ರೈಸಿಂದು, ಇಷ್ಟೆಲ್ಲ ಐಟಮ್ ಇರುತ್ತೆ ಸರ್. ನಮ್ಮ ಹೆಸರು ಗುರುಪ್ರಸಾದ್ ಅಂತ ಹೇಳಿ. ನಮ್ದು ಹಂಸಾಗರ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ರೆಗ್ಯುಲರ್ ಕಸ್ಟಮರ್, ಯಾವಾಗಾರ ಬರಲಿ ಇಲ್ಲಿ ಬಂದು ಹೋಗ್ತೀವಿ ನಾವು. ಇವತ್ತು ಮಧ್ಯಾಹ್ನ ಕೂಡ ತಿಂದು ಹೋಗಿದ್ದೀವಿ. ಮತ್ತು ಊರಿಗೆ ಹೋಗಿ ರಿಟರ್ನ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ತಿಂದು ಹೋಗ್ತಾ ಇದ್ದೀವಿ. ನಮಗೆ ಚಿತ್ರಾನ್ನ ಅಷ್ಟು ಇಷ್ಟ. ಹಾಂ, ಚೆನ್ನಾಗಿರುತ್ತೆ. 2000 ಇಷ್ಟರಲ್ಲಿ ಹಾಸ್ಪಿಟಲ್ ಸ್ಟಾರ್ಟ್ ಆಯ್ತು ಸರ್ ಅವ್ರದ್ದು. ಸಾಯಿ ಟಿಫಿನ್ಸ್, ಶಿರ್ಡಿ ಸಾಯಿ ಟಿಫಿನ್ಸ್ ಅಂತ ಅಂದು ಮೊದಲು ಒಂದು ತಳ್ಳ ಗಾಡಿಯಲ್ಲಿ ಮಾಡ್ತಿದ್ರು. ಈಗ ಅವ್ರು ಹಿಂದ್ಗಡೆ ಬಿಲ್ಡಿಂಗ್ ತೊಗೊಂಡು ಈಗ ಗಾಡಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ 2002ರಲ್ಲಿ ಮರಮನಳ್ಳಿಗೆ ಬಂದು. ಅಂದರೆ ಪ್ರಾಪರ್ ಇದೇ ಊರು ನಮ್ಮದು. ಅವ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು ಹಾಕಲ್ಲ, ಅವ್ರದ್ದು ಬಂಡಿ ಕಾಲಿತ್ತು ಎಕ್ಸ್ಟ್ರಾ ತಳ್ಳ ಗಾಡಿ, ಅದು ತಗೊಂಬಂದು ಇಲ್ಲಿ ನಾನು ಓಪನ್ ಮಾಡ್ಕೊಂಡೆ. ಅಲ್ಲಿ ಬಂದು ಒಂದು 6-7 ವರ್ಷಕ್ಕೆ ಇಲ್ಲಿ ಕಾಂಪ್ಲೆಕ್ಸ್ ರೆಡಿ ಆಯಿತು. ಕಾಂಪ್ಲೆಕ್ಸ್ ರೆಂಟ್ ತೊಗೊಂಡು ಇದೇ ಜಾಗದಲ್ಲಿ ಈಗ ರೆಡಿ ಮಾಡೋಕ್ಕಾಗಿದ್ದೀವಿ ನಾವು. 24 ವರ್ಷ ರನ್ನಿಂಗ್ ಸರ್. ಈಗ ಟೋಟಲ್ 9 ಲೇಬರ್ಲಿದ್ದಾರೆ ಸರ್. ಇಲ್ಲಿ 7 ಮಂದಿ, ಮನೆಯಲ್ಲಿ 2 ಲೇಡೀಸ್. ಹೌದು ಸರ್, ಇಲ್ಲಿ ರೆಡಿ ಮಾಡಿ ಅಂದರೆ ಪಲಾವು, ಸಾಂಬಾರು, ಪೂರಿ ಸಾಗು ಎಲ್ಲ ಮನೆಯಲ್ಲೇ ರೆಡಿ ಸರ್. ಮತ್ತು ಇಡ್ಲಿ, ಮಿರ್ಚಿ, ವಡ, ಮಂಡಕ್ಕಿ ಒಗ್ಗರಣೆ ಇಲ್ಲೇ ರೆಡಿ ಆಗುತ್ತೆ ಸರ್. ಹಂಗೆ ಬಿಸಿ ಕೊಡೋದು ಸರ್. ಬೇಗ ಬಹುಮಾನ ಆ ಟೈಪು.